ಇವಳ್ಯಾಕೆ ಶಾಂತಿ ಥರನೇ ಇದ್ದಾಳೆ? ಶಾಂತಿ ಥರ ಇರೋದು ಸರಿ, ಶಾಂತಿ ಕೊಡುವಂಥ ಮಾತೃವಾತ್ಸಲ್ಯನ ನನ್ನ ಮಗನ ಮೇಲೆ ಹ್ಯಾಕ್ ಕೊಡ್ತಾ ಇದ್ದಾಳೆ? ರೀ ರೀ ಏನ್ ಸುಮಾ? ಯಾಕ್ರಿ ನಿದ್ದೆ ಬರ್ತಿಲ್ವಾ? ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ? ಇಲ್ಲ ಸುಮಾ, ಹೊಸ ಜಾಗ ಅಲ್ವಾ, ಅದು ಅಲ್ಲದೆ ಸೊಳ್ಳೆ ಕಾಟ ಬೇರೆ, ಹಾಗಾಗಿ ನಿದ್ದೆ ಬರಲ್ಲ, ಎದ್ದು ಬಂದು ಇಲ್ಲಿ ನಿಂತ್ಕೊಂಡೆ ಅಷ್ಟೇ. ಹಾಗಾದ್ರೆ ಹೋಟ್ಲಲ್ಲಿ ರೂಮ್ ಬುಕ್ ಮಾಡೋಣವಾ? ಸುಮಾ ನಿಧಾನ, ಶಂಕರು ಕೆಡಿಸ್ಕೊಂಡ್ರೆ ನೊಂದ್ಕೊಳ್ಳೋದಿಲ್ವಾ? ನಾವು ಮನೆಗೆ ಬಂದಿರೋ ದೊಡ್ಡ ಗೌರವ ಅಂತ ಫೀಲ್ ಮಾಡ್ತಾ ನೀನೇನು ಸುಮಾ ಹೋಟ್ಲಿಗೆ ಹೋಗಿ ರೂಮ್ ಬುಕ್ ಮಾಡ ಅಂತ ಹೇಳ್ತಾ ಇದೆಯಾ? ಬೇಡ ಸುಮಾ. ರೀ, ಈ ಪರಿಸ್ಥಿತಿಲಿ ನೀವು ಬಂದು ಈ ಥರ ಏನ್ ಮಾಡೋದು ಸುಮತಿ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಅಲ್ವಾ? ಹೀಗೆ ಬೇಕು ಹಾಗೆ ಬೇಕು ಅಂತ ಕೇಳ್ತಾ ಇರಬಾರ್ದು. ಹಾಗಲ್ಲ ರೀ, ನಾ ಹೇಳ್ತಾ ಇರೋದು, ನೀವು ಔಷಧಿ ತಗೋತಿದ್ದೀರಾ. ಔಷಧಿ ತಗೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಆಗ್ಲೇ ತಾನೇ ನೀವು ಬೇಗ ಹುಷಾರಾಗೋದು. ಅದು ಬಿಟ್ಟು ಹಿಂಗ್ ನೀವು ನಿದ್ದೆ ಮಾಡ್ದೆ ಎದ್ ಬಂದ್ ಹಿಂಗ್ ನಿಂತಿದ್ದೀರಲ್ಲ, ನಿಮ್ಮನ್ನ ಈ ತರ ನೋಡಕ್ಕೆ ನನಗ್ ತುಂಬಾ ಸಂಕಟ ಆಗತ್ತೆ ರೀ. ಎಂಥ ಪರಿಸ್ಥಿತಿ ಬಂತು ರೀ, ಊರವ್ರ ಕಣ್ತಪ್ಸಿ ಬದುಕ್ಬೇಕಾಗಿದೆ. ನಮಗ್ ಹೋಗಿ ಹೋಗಿ ಈ ಪರಿಸ್ಥಿತಿ ಬಂತಲ್ಲ. ನನಗ್ ಗೊತ್ತು ಇದು ಅವ್ರದ್ದೇ ಕೆಲ್ಸ ಅಂತ, ಅವರೇ ಈ ತರ ಮಾಡ್ಸಿರ್ತಾರೆ. ಸುಮಾ, ಅವರೇ ಅಂದ್ರೆ ಯಾರು? ಇನ್ಯಾರು? ಆ ಸಂಜೀವ್ ಗೌಡ್ರು. ಸರಿ, ನಾನ್ ಸೊಳ್ಳೆ ಬತ್ತಿ ಏನಾದ್ರೂ ಇದೆಯಾ ಅಂತ ನೋಡ್ತೀನಿ, ಬಂದ್ ಮಲ್ಕೊಳ್ಳಿ. ಸರಿ, ನೀನ್ ನಡಿ, ನಾ ಬಂದ್ ಮಲಗ್ತೇನೆ. ಸಂಜೀವ್ ಗೌಡನ ಅವನೇ ಈ ಕೆಲಸ ಮಾಡಿದ್ರು ಮಾಡಿರ್ಬೋದು, ಆದ್ರೂ ನಿಜ ಗೊತ್ತಾಗದೆ ಅನುಮಾನ ಪಡಬಾರದು. ಸುಶಾಂತ್, ಆಫೀಸ್ಗೆ ಹೊಟ್ಟಿಯಪ್ಪ? ಹಾ ಅಮ್ಮ, ಯಾಕೆ? ಅಲ್ಲ, ಇವಾಗ್ಲೇ ಹೋಗ್ಬೇಕಿತ್ತಾ? ಏನಾದ್ರೂ ಅರ್ಜೆಂಟ್ ಇದ್ರೆ ಹೇಳು, ಇಲ್ಲಾಂದ್ರೆ ಸಂಜೆ ಬಂದಾಗ ಮಾತಾಡೋಣ. ನಿನ್ ಹತ್ರ ಸ್ವಲ್ಪ ಏನೋ ಮಾತಾಡ್ಬೇಕಿತ್ತು ಕಣೋ. ಏನಮ್ಮ? ಮಂತ್ರ ಎಲ್ಲಿದ್ದಾಳೆ? ಇನ್ನೆಲ್ಲಿರ್ತಾಳೆ? ಅವಳ ಫ್ರೆಂಡ್ ಗಗನನ್ ಮನೇಲಿ ಇರ್ತಾಳೆ. ಸರಿ, ನೀನ್ ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡು. ಇಲ್ಲ ಸುಶಾಂತ, ಇದು ತಪ್ಪು ಕಣಪ್ಪ. ಅವಳು ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವಳು ಈ ತರ ಹೇಳ್ತಿರೋದ್ರಲ್ಲೂ ಒಂದ್ ನ್ಯಾಯ ಇದೆ ಕಣೋ. ರತ್ನಮ್ಮ ಮಾಡಿದ್ದು ತಪ್ಪೇ ಅಲ್ವಾ ಸುಶಾಂತ್? ಏನಮ್ಮ ಹಾಗಂತ ಮಗು ಕಾಣೆ ಆಗಿರೋ ವಿಚಾರ ಇಟ್ಕೊಂಡು ಯಾರಾದ್ರೂ ಆಟ ಆಡ್ತಾರ? ಅದು ತಪ್ಪು ಅಂತ ನನ್ಗೂ ಅರ್ಥ ಆಗತ್ತೆ. ಒಂದು ಸತ್ಯ ಹೇಳ, ರಾಘವು ಹಾಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ರಾಧಾಂತ ಆಗಿದ್ದು, ಅವನ್ ಸಿಗ್ದೆ ಹೋಗಿದ್ದಕ್ಕೆ ಅವಳಗ್ ಭಯ ಆಗಿದ್ದು. ಹೌದಣ್ಣ, ನನ್ಗೂ ಹಾಗೆ ಅನ್ನಿಸ್ತು. ಮಂತ್ರ ಅದಕ್ಕೆ ಭಯನ ಮುಚ್ಚಿಟ್ಕೊಳ್ಳೋದಕ್ಕೆ ಆ ತರ ಮಾಡಿದ್ರು ಅಂತ ಅನ್ನಿಸ್ತು. ನೀವಿಬ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂತ ನಂಗೆ ಗೊತ್ತಾಗ್ತಿದೆ. ಅಲ್ಲ ಕಣೋ ಸುಶಾಂತ, ಅವಳು ತಪ್ಪು ಮಾಡಿದಾಳೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತಪ್ಪು ಯಾರೇ ಮಾಡಿದ್ರು ಹೀಗೇನಪ್ಪ, ಎಲ್ರೂ ಹೀಗೆ ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳಕ್ಕೆ ಇನ್ನೊಬ್ರು ತಪ್ಪನ್ನ ಎತ್ತಿಡಿತಾರೆ. ಇವಳು ಹಾಗೆ. ಸುಮ್ನೆ ಇದನ್ ದೊಡ್ಡದ್ ಮಾಡಬೇಡ ಕಣೋ. ಹೌದಮ್ಮ, ಅದೆಲ್ಲ ನಡೀತು ಅಂತ ಆ ರೀಸನ್ ಇಟ್ಕೊಂಡು ಅರ್ಚನಾಗ್ ಯಾಕೆ ರೀತಿ ಮಾತಾಡ್ಬೇಕಿತ್ತು? ಖಂಡಿತವಾಗ್ಲೂ ಹಾಗೆ ಮಾಡಬಾರ್ದು. ಸರಿ ಅಂತ ನಾನು ಹೇಳ್ತಾ ಇಲ್ಲ. ನೋಡು, ಈಗ ನೀನೇನ್ ಮಾಡ್ತೀಯ ಅಂದ್ರೆ, ನಾನ್ ಹೇಳ್ದೆ ಅಂತ ಮಂತ್ರನ್ಗೆ ಹೇಳಿ ಅವಳ ಹತ್ರ ಮಾತಾಡಿ ಕರ್ಕೊಂಡ್ ಬರ್ಬೇಕು. ಇಲ್ಲ ನೀನೇ ಅಲ್ಲಿಗೆ ಹೋಗಿ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಮ್ಮ ಹೇಳ್ತಾ ಇರೋದು ಸರಿ ಅಲ್ವಾ? ಸರಿ ಬಿಡು, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅವಳನ್ನ. ಅಮ್ಮ, ನೀನ್ ಯಾಕಮ್ಮ ಹೋಗಿ ಕರ್ಕೊಂಡ್ ಬರ್ತೀಯಾ? ಮತ್ತಿನ್ನೇನ್ ಮಾಡ್ಲಿ ಸುಶಾಂತ್, ನೀನು ಹೋಗಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡ್ ಬರ್ಬೇಕು ತಾನೆ? ಪಾಪ ಕಣೋ ಅವಳು. ಏನಮ್ಮ ನೀನು? ಯಾರು ಇಲ್ದೇ ಇರೋ ಅನಾಥೆ ಅವಳು. ನಿನ್ನನ್ನೇ ನಂಬ್ಕೊಂಡ್ ಬಂದಿದ್ದಾಳೆ. ನಮ್ಮೆಲ್ರಲ್ಲೂ ಅವಳು ಒಬ್ಳಾಗಿದ್ದಾಳೆ ಕಣೋ.
ಹತ್ರನೂ ಕೆಲವು ಸಣ್ಣ ಬುದ್ಧಿಗಳಿವೆ. ಅದನ್ನೆಲ್ಲ ಮೀರಿ ಶಾಂತಿ ಹೋದ್ಮೇಲೆ ನನ್ ಮೊಮ್ಮಗನ್ನ ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲಲ್ವಾ. ನಿನ್ ಎಲ್ಲಾ ಸಮಸ್ಯೆಗಳಿಗೂ ಅವಳು ಹೆಗಲು ಕೊಟ್ಟಿದ್ದಾಳೆ. ಅವಳಿಂದ ಆಗಿರೋ ಸರಿಗಳನ್ನ ನಾವ್ ಯಾವ್ದನ್ನು ಮರಿಬಾರ್ದು ಕಣೋ ಸುಶಾಂತ. ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದಾಳೆ ಅಂತ ಅದನ್ನೇ ಎತ್ತಿ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ ಹೇಳು?